ಸುದ್ದಿ ಆಗ್ತಾ ಇರುತ್ತೆ, ಸಂವಿಧಾನನ ಬದಲಾವಣೆ ಮಾಡ್ತೀವಿ, ಸಂವಿಧಾನ ಬದಲಾವಣೆ ಮಾಡೋಕ್ಕೆ ನಾವು ಬಂದಿರೋದು ಅಂತ. ಸಂವಿಧಾನ ಬದಲಾವಣೆ ಮಾಡೋದು ಅಂದರೆ ಸಾಮಾನ್ಯವಾಗಿ ಸಂವಿಧಾನದ ಕೆಲವು ತಿದ್ದುಪಡಿಗಳು, ಸಂವಿಧಾನದ ಕೆಲವು ಜನವಿರೋಧಿ ಶಾಸನಗಳು, ಜನವಿರೋಧಿ ಕಾನೂನುಗಳು ಬಂದಾಗ ನಾವು ಅದನ್ನು ವಿರೋಧ ಮಾಡಿದ್ದೇವೆ. ಸಂವಿಧಾನನೇ ನಾವು ಬದಲಾವಣೆ ಮಾಡೋಕ್ಕೆ ಬಂದಿದ್ದೀವಿ ಅಂದರೆ ಸಾಧ್ಯ ಇಲ್ಲ. ಏಕೆಂದರೆ ಅದೇನು ಸಂವಿಧಾನ ಬದಲಾವಣೆ ಮಾಡೋದು ಜನವರ ಬದಲಾವಣೆ ಮಾಡ್ಕೊಳ್ಳೋಷ್ಟು ಸುಲಭ ಅಲ್ಲ. ಸಂವಿಧಾನ ಅನ್ನೋದು ಇಡೀ ದೇಶವನ್ನೇ, ಇಡೀ ರಾಷ್ಟ್ರವನ್ನೇ ಪ್ರತಿನಿಧಿಸ್ತಕ್ಕಂಥದ್ದು. ಹಾಗಾಗಿ ಸಂವಿಧಾನ ಬದಲಾವಣೆ ಮಾಡೋದು ಅಷ್ಟು ಸುಲಭದ ಕೆಲಸ ಏನಲ್ಲ. ಬಟ್ ಕೆಲವು ಕಾನೂನುಗಳನ್ನ, ಕೆಲವು ಇದುಗಳನ್ನ, ಈಗ ರೈತರಿಗೆ ಸಂಬಂಧಪಟ್ಟಂಥದ್ದು, ಕಾರ್ಮಿಕರಿಗೆ ಸಂಬಂಧಪಟ್ಟಂಥದ್ದು ಕೆಲವು ತಿದ್ದುಪಡಿಗಳು ಮಾಡಿದ್ದಾರೆ. ಅದು ಅಪಾಯ ಇದೆ, ಮುಂದಿನ ದಿನಗಳಲ್ಲಿ ಭಾಳ ತೊಂದರೆ ಆಗುತ್ತೆ. ಹಾಗಾಗಿ ಅವರು ಸಂವಿಧಾನ ಬದಲಾವಣೆ ಮಾಡೋ ಅನ್ನೋ ಹೆಸರಿನಲ್ಲೇ ಒಳಗಡೆ ಸಂವಿಧಾನದ ಒಳಗಡೆ ಇರ್ತಕ್ಕಂಥ ಎಲ್ಲವನ್ನೂ ಕಟ್ ಮಾಡಿಬಿಡ್ತಾರೆ. ನೀವು ಮೈಸೂರವರೇ, ಹಬ್ಬ ದಸರಾ ಹಬ್ಬ ಸ್ಟಾರ್ಟ್ ಆಗ್ತು, ಎಲ್ಲರೂ ಖುಷಿ ಇತ್ತು, ಹಬ್ಬ ಸ್ಟಾರ್ಟ್ ಆಗಲ್ಲಂತ ಎಲ್ಲೋ ವಿದೇಶದಿಂದ ಬರ್ತಾರೆ. ಅವರು ಇವರು ಉದ್ಘಾಟನೆ ಮಾಡಬೇಕು, ಇವ್ರು ಮಾಡಬಾರ್ದು, ಅವ್ರು ಮಾಡಬೇಕು, ಇದರಲ್ಲೂ ಕೂಡ ಧರ್ಮನ ಹುಡುಕಿದ್ರು. ಇದು ಅವಶ್ಯಕತೆ ಇತ್ತಾ? ಖಂಡಿತ ಇರಲಿಲ್ಲ ಸರ್. ಯಾವುದೇ ಕಾರಣಕ್ಕೂ ನೋಡಿ, ನಾಡ ಹಬ್ಬ ಭಾವೈಕ್ಯತೆಯ ಹಬ್ಬ, ಸರ್ವ ಜನಾಂಗದ ಶಾಂತಿಯ ತೋಟ ಇದು. ಈ ಭಾವೈಕ್ಯತೆಯ ಹಬ್ಬದಲ್ಲಿ ದಸರಾ ನೋಡೋಕೆ ಬರೀ ಒಂದು ಜನಾಂಗ ಬರ್ತಾರ ಸರ್, ಒಂದು ಧರ್ಮದವ್ರು ಬರ್ತಾರ? ಇಡೀ ರಾಷ್ಟ್ರವ್ಯಾಪಿ ಮೈಸೂರಿಗೆ ಬರುತ್ತೆ ನಾಡ ಹಬ್ಬ ಅಂಥೇಳಿ. ಇಂಥ ನಾಡ ಹಬ್ಬವನ್ನು ಜಾತಿಗೆ ಸಮೀಕರಿಸೋದು, ಧರ್ಮಕ್ಕೆ ಸಮೀಕರಿಸೋದು ಅದು ಅತ್ಯಂತ ಅಪಾಯ. ಈ ದೇಶದ ಸಂವಿಧಾನ, ದೇಶದ ಮೌಲ್ಯಗಳಿಗೆ ಮಾಡಿದಂಥ ಅಪಚಾರ. ಯಾವುದೇ ಧರ್ಮೀಯರಾಗಿರಲಿ, ಭಾತೃತ್ವ, ಸಮಾನತೆ, ಸೋದರತೆಯನ್ನು ಎತ್ತಿಡಿತಕ್ಕಂಥದ್ದು ಧರ್ಮದ ಮೂಲ ಆಶಯ ಇದೆ. ಹಾಗಾಗಿ ಬೆಂಕಿ ಹಚ್ಚೋರು ಇದ್ದೇ ಇರ್ತಾರೆ ಸರ್, ಧರ್ಮದ ಹೆಸರಲ್ಲಿ, ಜಾತಿ ಹೆಸರಲ್ಲಿ ಬೆಂಕಿ ಹಚ್ಚೋರು ಇದ್ದೇ ಇರ್ತಾರೆ. ಆದರೆ ಮೈಸೂರು ಹಂಗಲ್ಲ. ಅದಕ್ಕೆ ಉದಾಹರಣೆ ಸುಪ್ರೀಂ ಕೋರ್ಟು ಮತ್ತು ಹೈಕೋರ್ಟು. ಅವರು ಯಾರು ಪ್ರಶ್ನೆ ಮಾಡಿದ್ರು ಅವರಿಗೆ ಸರಿಯಾದ ಉತ್ತರ ಹೇಳಿದ್ದಾರೆ. ಈ ವಿಚಾರವಾಗಿ ಯತ್ನಾಳವರು ಒಂದು ಮಾತು ಹೇಳ್ತಾರೆ, ಮುಸ್ಲಿಂ ಮಹಿಳೆಯರಾಗಲಿ, ದಲಿತ ಮಹಿಳೆಯರಾಗೂ ಪೂಜೆ ಪುರಸ್ಕಾರ ಮಾಡಿದ್ರೆ ಹತ್ರ ಬರಬಾರ್ದು, ಇದರಲ್ಲೂ ಕೂಡ ಜಾತಿ ಧರ್ಮ ಅನ್ನೋದು ಬೇಕಿತ್ತು. ಆದರೆ ಚಾಮುಂಡೇಶ್ವರಿ ದೇವಿನ ಒಂದು ಧರ್ಮಕ್ಕೆ ಒಂದು ಜಾತಿ ಸೀಮಿತವಾಗಿದೆ. ಖಂಡಿತವಾಗ್ಲೂ ತಪ್ಪು. ಯತ್ನಾಳ್ ಹೇಳಿರ್ತಕ್ಕಂಥದ್ದು ಅದು ಅವೈಜ್ಞಾನಿಕವಾಗಿರ್ತಕ್ಕಂಥದ್ದು. ಅದು ನಿಜವಾಗ್ಲೂ ಮಾನವೀಯ ಮೌಲ್ಯಗಳಿಂದ ಮಾತಾಡಿರ್ತಕ್ಕಂಥದ್ದಲ್ಲ. ಇಡೀ ಮಹಿಳಾ ಕುಲಕ್ಕೆ ಅವಮಾನ ಮಾಡಿರ್ತಕ್ಕಂಥ ಮಾತದು. ಮಹಿಳೆಯರಲ್ಲಿ ದಲಿತ ಮಹಿಳೆ, ಆ ಮಹಿಳೆ, ಈ ಮಹಿಳೆ ಅಂತ ಇರ್ತದ? ಎಲ್ಲರೂ ತಾಯಿ ಸಮಾನರು. ಅವ್ರ ತಾಯಿನೂ ತಾಯಿನೇ, ದಲಿತ ಹೆಣ್ಮಗಳು ತಾಯಿನೇ. ಆ ತಾಯಿಯನ್ನು ಗೌರವಕ್ಕಾದ್ರೂ ಅವನು ಆ ಮಾತಾಡಬಾರ್ದಾಯಿತು ಯತ್ನಾಳು. ಹಾಗಾಗಿ ಇಡೀ ಮಹಿಳಾ ಲೋಕನೇ ಅವರಿಗೆ ತುಚ್ಛವಾಗಿ ನೋಡ್ತಾ ಇದೆ. ಯಾಕೆ ಹಿಂಗನ್ನ ಇವನು ಯತ್ನಾಳ್ ಅಂತೇಳಿ. ದಲಿತ ಮಹಿಳೆಯನ್ನು ಪದಪ್ರಯೋಗದ ಮಹಿಳೆಯಲ್ಲಿ ದಲಿತ ಮಹಿಳೆ, ಬಲಿತ ಮಹಿಳೆ, ಇನ್ಯಾವುದೋ ಮಹಿಳೆ ಅಂತಿದೆಯಾ? ಎಲ್ಲ ಮಹಿಳೆಯರು ಒಬ್ಬರೇನೆ. ಅವ್ರ ಯತ್ನಾಳ್ ತಾಯಿ ಮಹಿಳೆ ಅಲ್ವಾ, ಯತ್ನಾಳ್ ಹೆಂಡ್ತಿ ಮಹಿಳೆ ಅಲ್ವಾ? ಹಾಗಾಗಿ ಜಾತಿಗ್ರಸ್ತ ಮನಸ್ಥಿತಿಗಳಿದೆಯಲ್ಲ, ಅವು ಕೊಳಕು ಮನಸ್ಸುಗಳು. ಅವು ಪ್ರಜಾಪ್ರಭುತ್ವದಲ್ಲಿ ಇರಲಿಕ್ಕೆ ಅನರ್ಹರಲ್ಲ ಅಂತ ನಾನು ಹೇಳ್ತೇನೆ. ಅರ್ಹತೆ ಇಲ್ಲ ಅವ್ರಿಗೆ. ನೀವೆಲ್ಲೋ ಸ್ವಾಮೀಜಿ ಪ್ರಬುದ್ಧತೆಯಿಂದ ಎಲ್ಲೋ ಹೋಗ್ತಾ ಇದ್ದೀರಾ. ಬಟ್ ಕೆಲವ್ರು ಹೇಳ್ತಾರೆ ಕಾಂಗ್ರೆಸ್ ಏಜೆಂಟ್ ಆಗಿದ್ದೀರಿ ನೀವು ಮಾತಾಡ್ತಾರೆ. ನಾವು ಯಾವ ಪಕ್ಷದ ಕಾಂಗ್ರೆಸ್ ಏಜೆಂಟ ನೀವು? ಹಾಗಾದರೆ ಯಾವ ಪಕ್ಷದ ಏಜೆಂಟು ಅಲ್ಲ ನಾವು ಸಂವಿಧಾನ, ಪ್ರಜಾಪ್ರಭುತ್ವದ ಗುಲಾಮರಷ್ಟೇ. ನಾವು ಯಾವ ಪಕ್ಷದ ವಕ್ತಾರರು ಅಲ್ಲ, ಯಾವ ಪಕ್ಷದ ಗುಲಾಮಗಿರಿನೂ ಇಲ್ಲ ನಮ್ಮದು. ನಾವು ನೇರವಾದಿಗಳು. ಸಂವಿಧಾನ, ಪ್ರಜಾಪ್ರಭುತ್ವದ ಆಶಯಗಳೇನಿದೆ ಅದನ್ನು ಮಾತಾಡ್ತೇವೆ. ಅದು ಬಿಟ್ಟು ಯಾವುದೇ ಪಕ್ಷಗಳನ್ನ ಓಲೈಸ್ತಕ್ಕಂಥ ಅನಿವಾರ್ಯತೆ ನಮಗಿಲ್ಲ. ಅಲ್ಲ, ಈ ಥರ ಸುದ್ದಿ ಬರ್ತಾ ಇರ್ತಾರೆ, ಈ ವಿಚಾರವಾಗಿ ನೀವು ಏನು ಹೇಳಕ್ಕೆ ಹೋಗ್ತೀರಿ? ಅದಕ್ಕೆ ಭಾಳ ಸ್ಪಷ್ಟನೆ ಕೊಡ್ತಾ ಇದ್ದೀನಿ. ನಾವು ಯಾವ ಪಕ್ಷದ ವಕ್ತಾರರು ಅಲ್ಲಪ್ಪ. ನಾವು ಸಂವಿಧಾನ ಮತ್ತು ಪ್ರಜಾಪ್ರಭುತ್ವ ಏನು ಹೇಳುತ್ತೋ ಹಂಗೆ ನಡೆಯೋರು ಅಷ್ಟೇ. ಯಾಕಂದರೆ ನೀವು ಹೇಳಿದ್ರೆ ಸರ್ವಜನಾಂಗದ ಶಾಂತಿಯ ತೋಟ ಅನ್ನೋದೊಂದು ಇದರಲ್ಲಿ ಒಂದು ಜಾತಿ, ಧರ್ಮ ಒಬ್ಬ ಮನುಷ್ಯ, ಒಬ್ಬ ರಾಜಕಾರಣಿ ಅದನ್ನು ಏನು ಮಾಡಬೇಕು, ಮನುಷ್ಯರಿಗಾಗಿರ್ಬೋದು, ಪ್ರಜೆಗೆ ಏನು ಮಾಡಬೇಕು ಒಬ್ಬ ರಾಜಕಾರಣಿ ಅದನ್ನು? ಅದೇನೇ, ಒಬ್ಬ ರಾಜಕಾರಣಿ ಆದಂಥವನು ಅವನಿಗೆ ಸಾಕಷ್ಟು ಕೆಲಸಗಳಿರ್ತಾವೆ. ಎಲ್ಲ ಸಮುದಾಯ ಅವ್ರಿಗೆ ಓಟ್ ಹಾಕಿರ್ತದೆ, ಎಲ್ಲ ಜನಾಂಗ ಅವ್ರಿಗೆ ಓಟ್ ಹಾಕಿರ್ತದೆ. ಎಲ್ಲರ ಋಣ ತೀರಿಸ್ಬೇಕಲ್ವ? ಅದು ಬಿಟ್ಬಿಟ್ಟು ಯಾವುದೋ ಒಂದು ಜಾತಿನ ದೂರೋದು, ಯಾವುದೋ ಒಂದು ಜಾತಿಗೆ ಮಾತ್ರ ಮಾಡೋದು, ಇನ್ನೊಂದು ಜಾತಿಗೆ ಬಿಟ್ಬಿಡೋದು ಇದೆಯಲ್ಲ, ಅದು ನಿಜವಾಗ್ಲೂ ಪ್ರಜಾಪ್ರಭುತ್ವದ ಕಾನ್ಸೆಪ್ಟೇ ಅಲ್ಲ. ಅದು ಜನರಿಗೋಸ್ಕರ, ಜನರ ಆಶಯಗಳಿಗೋಸ್ಕರವಾಗಿ ಅವ್ರು ಆಯ್ಕೆ ಆಗಿರೋದು. ಹಾಗಾಗಿ ಒಬ್ಬ ಪ್ರಬುದ್ಧ ರಾಜಕಾರಣಿ ಆದಂಥವನು ಎಲ್ಲರನ್ನೂ ಸರಿಸಮಾನವಾಗಿ ನೋಡಬೇಕು. ಅದೇ ಪ್ರಜಾಪ್ರಭುತ್ವದ ಆಶಯ, ಸಂವಿಧಾನದ ಆಶಯ. ಪ್ರತಿಯೊಬ್ಬರ ಹಕ್ಕನ್ನು ರಕ್ಷಣೆ ಮಾಡೋದೇ ಅವನ ಜವಾಬ್ದಾರಿ. ಅವನು ಯಾವುದೋ ಜಾತಿಗೋ ಧರ್ಮಕ್ಕೋ ಸೀಮಿತ ಆದರೆ ಅವನು ಅರ್ಹನಲ್ವೇ ಅಲ್ಲ. ಅವನು ಪ್ರಜಾಪ್ರಭುತ್ವದಲ್ಲಿ ಅವನು ರಾಜಕಾರಣಿ ಅನ್ನಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಮೀಸಲಾತಿ ಒಂದು ಈ ಬಾರಿ ಜಾರಿ ಆಗ್ತು, ಅದೇನೋ ಎಡಗೈಗೆ ಮೀಸಲಾತಿ ಕೊಡಲಿಲ್ಲ, 5% ಈ ಥರ ಆಗ್ಬಿಡ್ತು ಅಂತ, ಈ ವಿಚಾರವಾಗಿ ಏನಾಗ್ತದೆ? ನಾನು ನಮ್ಮ ಮೀಸಲಾತಿ ವಿಷಯದಲ್ಲಿ ನಾವೆಲ್ಲರೂ ನೊಂದಿರ್ತಕ್ಕಂಥವ್ರು, ಸೋಸಿತರು, ನಮ್ಮ ಅಣ್ಣ ತಮ್ಮದಿರು ನಾವೆಲ್ಲ ಏನೇ ಹಂಚ್ಕೊಂಡ್ರು ಸಮಾನಾಗಿ ಹಂಚ್ಕೋಬೇಕು. ಒಬ್ರಿಗೆ ಹೆಚ್ಚು ಒಬ್ಬರಿಗೆ ಕಡಿಮೆ ಮಾಡ್ತಕ್ಕಂಥದ್ದು
ಅಸಂಬದ್ಧ ಅದು. ಭವಿಷ್ಯ ಅವ್ರಿಗನ್ಯಾಯ ಆದ್ರೂ ನಾವು ಧ್ವನಿ ಮಾಡ್ತೀವಿ, ನಮಗನ್ಯಾಯ ಆದ್ರೂ ಅವ್ರು ಧ್ವನಿ ಮಾಡಬೇಕು. ಯಾಕೆಂದರೆ ಮೂಲತಃ ಅಸ್ಪೃಶ್ಯರು ನಾವು. ಹಾಗಾಗಿ ನಮ್ಮ ನಡುವೆ ಯಾವುದೇ ಭಿನ್ನಾಭಿಪ್ರಾಯಗಳಿಲ್ಲದೆ ನಾವೆಲ್ಲ ಈಗಾಗಲೇ ಮೀಸಲಾತಿಯನ್ನು ಗೊಂದಲವನ್ನು ಪರಿಹರಿಸ್ಕೊಂಡ್ಬಿಟ್ಟಿದ್ದೇವೆ. ಜೊತೆಗೆ ನಮ್ಮ ಸೋದರರು ಸಹ ನಾವು ಎಲ್ಲ ಕುಂತು ಮಾತುಕತೆ ಮಾಡಿ ಪರಸ್ಪರ ಸಾಮರಸ್ಯವಾಗಿ ಎಲ್ರಿಗೂ ಯಾರಿಗೂ ಅನ್ಯಾಯ ಆಗಬಾರ್ದು, ನಮ್ಮ ಸೋದರರಿಗೂ ಅನ್ಯಾಯ ಆಗಬಾರ್ದು, ನಮಗೂ ಅನ್ಯಾಯ ಆಗಬಾರ್ದು. ಆ ರೀತಿಯಿಂದ ನಾವು ಈಗಾಗಲೇ ಬಗೆಹರಿಸ್ಕೊಂಡಿದ್ದೇವೆ. ಆ ಗೊಂದಲ ಪರಿಹಾರ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಪ್ರತಾಪ್ ಸಿಂಹ ಅವರು ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಲೆವೆಲ್ ಎಲ್ಲ ಓದು ದಸರಾ ಉದ್ಘಾಟನೆ ಬಗ್ಗೆ ಅದೇ ಪ್ರತಾಪ್ ಸಿಂಹನ್ಗೆ ಏನಾಗಿದೆ ಅಂತ ಅಂದರೆ, ಅವ್ರಿಗೆ ಅವರ ಅಜೆಂಡಾದಲ್ಲಿ ಏನಿದೆ ಅಂದರೆ ಎತ್ತು ಕಟ್ಟಬೇಕು, ಧರ್ಮಗಳ ನಡುವೆ ಬೆಂಕಿ ಹಚ್ಚಬೇಕು, ಜಾತಿಗಳ ನಡುವೆ ಬೆಂಕಿ ಹಚ್ಚಬೇಕು ಅಂತಕ್ಕಂಥ ಒಂದು ಅಜೆಂಡಾ ಇದೆ. ಆ ಅಜೆಂಡಾ ಈ ದೇಶದ ಸಂವಿಧಾನ, ಈ ದೇಶದ ಪ್ರಜಾಪ್ರಭುತ್ವ ಇದೆಯಲ್ಲ, ಭಾಳ ಗಟ್ಟಿ ಇದೆ. ಹಾಗಾಗಿ ಇವ್ರು ಏನೇ ಅಜೆಂಡಾ ಇಟ್ಕೊಂಡ್ರೂ ಹೈಕೋರ್ಟ್ನಲ್ಲಾಗಲಿ ಸುಪ್ರೀಂ ಕೋರ್ಟ್ನಲ್ಲಾಗಲಿ ನಿಲ್ಲಲ್ಲ. ಯಾಕೆಂದರೆ ಕೊನೆಗೆ ಬರೋದೇ ಅಲ್ಲಿ, ನ್ಯಾಯಾಲಯಕ್ಕೆ ಬರುತ್ತೆ. ಅವರು ನೇರವಾಗಿ ಚೀಮಾರಿ ಹಾಕಿದ್ದಾರೆ. ನೀವು ಸಂವಿಧಾನದ ಪ್ರಿಯಾಂಬಲ್ ಓದಿದ್ದೀರಾ ಅಂತ ಕೇಳೋರು. ಓದಿದ್ರಿ ಅಂದಮೇಲೆ ಈ ಪ್ರಶ್ನೆನೇ ಬರಲ್ವಲ್ಲ. ಸರ್ವಧರ್ಮ ಸಮಭಾವ, ಎಲ್ಲ ಧರ್ಮಗಳನ್ನು ಗೌರವಿಸಬೇಕು ಅಂತ ಸಂವಿಧಾನದಲ್ಲಿ ಹೇಳ್ಬಿಟ್ಟು ಈಗ ನೀವು ಜಾತಿ ಧರ್ಮ ತಂದರೆ ಅದರಿಂದ ಸುಪ್ರೀಂ ಕೋರ್ಟೇ ವಜಾ ಮಾಡಿರೋದ್ರಿಂದ ಈಗ ಅವ್ರಿಗೆ ಮುಖಭಂಗ ಆಗಿದೆ. ಇನ್ನು ಮುಂದಾದರೂ ಅವರು ಒಳ್ಳೆಯ ವಿಚಾರಗಳಿಟ್ಕೊಂಡು ಜನರ ಭಾವನೆಗಳಿಗೆ, ಜನರ ಕಷ್ಟ ಸುಖಗಳಿಗೆ, ಸಮಾಜದಲ್ಲಿ ಬೇಕಾದಷ್ಟು ಸಮಸ್ಯೆ ಇದೆ. ನೀವು ಹೇಳ್ದಂಗೆ ಎಷ್ಟು ಮಹಿಳಾ ಅತ್ಯಾಚಾರಗಳಾಗ್ತಿದೆ, ದೌರ್ಜನ್ಯಗಳಾಗ್ತಿದೆ, ದಬ್ಬಾಳಿಕೆ ಆಗ್ತಿದೆ, ಅದ್ರ ಕಡೆ ಗಮನ ಹರಿಸ್ಬೇಕಲ್ಲ. ಪ್ರತಾಪ್ ಸಿಂಹ ಆಗಲಿ, ಪ್ರಹ್ಲಾದ್ ಜೋಶಿ ಆಗಲಿ, ಅಥವಾ ನಮ್ಮ ಇನ್ನೇನು ಇದ್ದಾರೆ ಮಂತ್ರಿವರಿಯರಿದ್ದಾರಲ್ಲ ನಮ್ಮಲ್ಲಿ, ಕಾಂಗ್ರೆಸ್ ಸರ್ಕಾರ ಇರಲಿ, BJP ಸರ್ಕಾರ, ಅವ್ರ ಜವಾಬ್ದಾರಿ ಏನು? ಅವ್ರ ಜವಾಬ್ದಾರಿ ಎಲ್ಲ ವಿಚಾರಗಳಲ್ಲೂ ಏನು ಜನಸಾಮಾನ್ಯರ ಕಷ್ಟಗಳಿಗೆ ಭಾಗಿಯಾಗಬೇಕು ಅವರು. ಅದು ಬಿಟ್ಬಿಟ್ಟು ಧರ್ಮ, ಜಾತಿ, ಸಂಘರ್ಷ. ಮೈಸೂರು ಸಾಂಸ್ಕೃತಿಕ ನಗರಿ ದೇಶಕ್ಕೆ, ಇಡೀ ಪ್ರಪಂಚಕ್ಕೆ ಒಂದು ಸಂಸ್ಕೃತಿನ ಕಳೆಬಿಡಿಸುವಂಥ ಜಾಗ. ಈ ಮೈಸೂರಿನಲ್ಲಿ ಸಿದ್ದರಾಮಯ್ಯನವರ ದಸರಾ ವಿಚಾರದಲ್ಲಿ ಹೋದರೆ, ಸಿದ್ದರಾಮಯ್ಯನವರು ಜಾತಿ ಗಣತಿ ವಿಚಾರದ ದಸರಾ ವಿಚಾರದಷ್ಟೇ ಸಿದ್ದರಾಮಯ್ಯವರು ಸ್ವಲ್ಪ ಏನೋ ಬೇಗ ಆತರ ಮಾಡಿಬಿಟ್ರೇನೋ ಅನ್ನೋದೊಂದು. ಇಲ್ಲ, ಈಗ ಸಿದ್ದರಾಮಯ್ಯನವರು ಬ್ಯಾಕ್ವರ್ಡ್ ಕ್ಲಾಸ್ ಆಯೋಗವನ್ನು ರಚನೆ ಮಾಡಿ ಇದನ್ನು ಯಾಕೆ ಮಾಡಿಸ್ತಾ ಇದ್ದಾರೆ ಅಂದರೆ, ಒಂದಷ್ಟು ಸಮುದಾಯಗಳಿಗೆ ಧ್ವನಿ ಇಲ್ಲ. ಬ್ಯಾಕ್ವರ್ಡ್ ಕ್ಲಾಸ್ನಲ್ಲಿ ಕೆಲವು ಸಮುದಾಯಗಳಿಗೆ ಧ್ವನಿನೇ ಇಲ್ಲ. ಕೆಲವು ಸಮುದಾಯಗಳು ಗ್ರಾಮ ಪಂಚಾಯತಿ ಮೆಂಬರೂ ಆಗಿಲ್ಲ. ಅಂಥ ಸಮುದಾಯಗಳಿಗೆ ಧ್ವನಿ ಕೊಡಬೇಕಲ್ವಾ? ಉಳ್ಳವರ ಕೈಯಲ್ಲೇ ಸಿಕ್ಕಾಕೊಂಡ್ಬಿಟ್ರೆ ಹೇಗೆ ರಾಜಕೀಯ ಶಕ್ತಿ? ಕಟ್ಟಕಡೆಯ ಮನುಷ್ಯರಿಗೂ ರಾಜಕೀಯ ಶಕ್ತಿ ಸಿಗಬೇಕಲ್ವ? ಆ ದೃಷ್ಟಿಯಿಂದ ಈ ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಮಾಡಿರೋ ಉದ್ದೇಶನೇ ಅದು. ಯಾರ್ಯಾರು ಎಷ್ಟು ಜನಸಂಖ್ಯೆ ಇದ್ದಾರೆ ಡಾಟಾಬೇಸು ಕಲೆಕ್ಟ್ ಮಾಡಿ ಅವ್ರಿಗೆ ಆ ಥರದ ಹಕ್ಕುಗಳನ್ನ ಕೊಡಲಿಕ್ಕೆ ಇವರು ಕೆಲಸವನ್ನು ಮಾಡ್ತಾಯಿದ್ದಾರೆ. ಸಮಾನತೆ ದೃಷ್ಟಿಯಿಂದಲೇ ಸಮಾನ ಹಕ್ಕುಗಳು, ಸಮಾನ ಅವಕಾಶಗಳಿಗೋಸ್ಕರನೇ ಈ ಒಂದು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಟಿ. ಇದರಲ್ಲೂ ಕೂಡ ಎಲ್ಲೋ ದಲಿತರನ್ನ ಓಲೈಕೆ ಮಾಡೋದಕ್ಕಾಗಿರ್ಬೋದು, ಒಂದು ಮುಸ್ಲಿಮ್ನ ಓಲೈಕೆ ಮಾಡಬೇಕು ಅನ್ನೋದು ಒಂದು ಸುದ್ದಿ ಆಗ್ತಿದೆ. ನನಗೆ ಜಾತಿ ಜನಗಣತಿಯಲ್ಲಿ ಓಲೈಕೆ ರಾಜಕಾರಣ ಅಂತ ಏನೂ ನನಗೆ ಅನ್ನಿಸ್ತಾ ಇಲ್ಲ. ಯಾಕೆಂದರೆ ಈ ಜಾತಿ ಜನಗಣತಿನಲ್ಲಿ ಎಲ್ಲ ಜಾತಿಗಳು ಅವರವರ ಅಂಕಿಅಂಶ ಬರೀಬೇಕು ಅಂತ ನಿರ್ಧಾರ ಮಾಡ್ಕೊಂಬಿಟ್ಟಿದ್ದಾರೆ. ಯಾವ್ಯಾವ ಜನಸಂಖ್ಯೆ ಎಷ್ಟಿದೆ ಅನ್ನೋದು ಗೊತ್ತಾಗಲಿ, ಯಾಕೆ ಆತಂಕ? ಅದಕ್ಕೆ ಯಾಕೆ ಜಾತಿ ಬಣ್ಣ ಕಟ್ಟೋದು? ಅದಕ್ಕೆ ಯಾಕೆ ರಾಜಕೀಯ ಬಣ್ಣ ಕಟ್ಟೋದು? ಯಾವ್ಯಾವ ಜನಸಂಖ್ಯೆ ಎಷ್ಟೆಷ್ಟಿದೆಯೋ ಅಷ್ಟು ಗೊತ್ತಾಗಲಿ, ಅವ್ರಿಗೆ ಹಕ್ಕುಗಳು ಸಿಗಲಿ ಅನ್ನೋದೇ ನಮ್ಮ ಆಶಯ ಮತ್ತು ಬ್ಯಾಕ್ವರ್ಡ್ ಕ್ಲಾಸ್ ಕಮಿಷನ್ ಆಶಯ ಅಷ್ಟೇ. ಅದು ಅಲ್ಲಿ ಯಾವುದೋ ರಾಜಕೀಯ, ಅದು ಯಾವುದೇ ಗೊಂದಲಗಳು ಇಟ್ಕೋಬಾರ್ದು ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆ ಈ ಥರ ಈ ದಲಿತ ಬರೀ ಮುಸ್ಲಿಮ್ಸು ನೀವು ಮಾಡುವಂಥ ಕೆಲವೊಂದು ಇದು ನೋಡಿ, ಯಾಕೆ ಈ ವಿಚಾರದ ಬಗ್ಗೆ ಯಾಕೆ ಇಷ್ಟೊಂದು ಇದು ಮಾಡ್ತಾರೆ ಇವರು ಅಂತ ಅಂದರು. ಈಗ ನೋಡಿ, ದಲಿತ ಮತ್ತು ಮುಸ್ಲಿಮ್ಸ್ ಏನಿದೆ ಜನಸಂಖ್ಯೆಯಲ್ಲಿ ಜಾಸ್ತಿ ಇದ್ದಾರೆ. ದಲಿತರು ಮತ್ತು ಮುಸ್ಲಿಮರ ಜನಸಂಖ್ಯೆ ಈ ದೇಶದಲ್ಲಿ ತುಂಬ ಜಾಸ್ತಿ ಬರ್ತಾ ಇದೆ, ರಾಜ್ಯದಲ್ಲೂ ಜಾಸ್ತಿ ಇದ್ದಾರೆ. ಹಾಗಾಗಿ ಆಳುವ ಸರ್ಕಾರಗಳಿಗೆ ಅಥವಾ ಅಧಿಕಾರವನ್ನು ಕೊಡ್ತಕ್ಕಂಥ ಸರ್ಕಾರಗಳಿಗೆ ಎಲ್ಲಿ ಅಧಿಕಾರ ಅವ್ರ ಕೈಗೆ ಹೋಗ್ಬಿಡುತ್ತೋ, ದಲಿತರ ಕೈಗೆ ಹೋಗ್ಬಿಡುತ್ತೋ, ಮುಸಲ್ಮಾನರ ಕೈಗೆ ಹೋಗ್ಬಿಡುತ್ತೋ, ಅಥವಾ ಹಿಂದುಳಿದವ್ರ ಕೈಗೆ ಹೋಗ್ಬಿಡುತ್ತೋ ಅಂತ ಭಯ ಇದೆ. ಹಾಗಾಗಿ ಅವ್ರು ಏನು ಮಾಡ್ತಿದ್ದಾರೆ, ನಮ್ಮನ್ನು ಸುಮಾರು ವರ್ಷಗಳಿಂದ ವಂಚನೆ ಮಾಡ್ಕೊಂಡು ಬಂದಿದ್ದಾರೆ. ಈ ಹಿಂದುಳಿದ ವರ್ಗ ಆಗಲಿ, ಬ್ಯಾಕ್ವರ್ಡ್ ಕ್ಲಾಸ್ ಆಗಲಿ, ಯಾವುದೇ ಅಧಿಕಾರಕ್ಕೆ ಬರಬಾರ್ದು ಅಂತ. ಓಟು ನಮ್ಮದು, ಸೀಟು ಅವ್ರದ್ದು, ನಮ್ಮ ಮತ ಅವ್ರ ಹಿತ, ಹಂಗಾಗ್ಬಿಟ್ಟಿದೆ. ಹಂಗಾಗಿ ಇದು ಅಪಾಯ ಇದೆ. ಹಾಗಾಗಿ ದಲಿತ ಮತ್ತು ಮುಸ್ಲಿಮರನ್ನೇ ಅವ್ರು ನೋಡ್ತಾರೆ. ಯಾಕೆಂತಂದರೆ ಇವ್ರು ಜಾಸ್ತಿ ಇದ್ದಾರಲ್ಲ, ಇವ್ರನ್ನ ಸೆಗ್ರಿಗೇಟ್ ಮಾಡೋಣ, ಇವ್ರನ್ನ ವಿಭಜಿಸ್ಬಿಡೋಣ ಅಂತಕ್ಕಂಥ ತಂತ್ರಗಾರಿಕೆ ಇದು. ಅಲ್ಲ, ಒಬ್ಬ ರಾಜಕೀಯ ಒಂದು ವಿರೋಧ ಪಕ್ಷ ಒಬ್ಬ ರಾಜಕೀಯ ಅದನ್ನು ನೀವು ಹೇಳಿದ್ರೆ ಸರ್ವರಿಗೂ ಸಮಬಾಳು ಅನ್ನೋ ಥರ ಹೋಗೋದು ಬಿಟ್ಟು ಈ ರೀತಿ ಧರ್ಮ ಜಾತಿ ಅನ್ನೋದು ಅವ್ರಿಗೆ ದೃಷ್ಟಿಕೋನ ಬೇಕಾದಿಲ್ಲ. ಅದೇ ತಪ್ಪದು, ಹಂಗೆ ಮಾಡಬಾರ್ದು. ಅದು ಇಡೀ ಮನುಷ್ಯ ಕುಲಕ್ಕೆ ಮಾಡೋ ಅಪಮಾನ. ಅದು ಯಾವುದೇ ರೀತಿಯಾದಂತಹ ರಾಜಕಾರಣಿ ಆಗಿರ್ಬೋದು ಜಾತಿ ಧರ್ಮನ ತರಲೇಬಾರ್ದು ಅವನು. ಯಾಕೆಂತಂದರೆ ನಮ್ಮ
ನಾಡಗೀತೆಯಲ್ಲಿ ನಮ್ಮ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ಪ್ರಜೆಯು ಸಮಾನರು ಅಂತ ಹೇಳಿರ್ತಕ್ಕಂಥದ್ದು. ಸಮಾನತೆ ತತ್ವದ ಮೇಲೆ ಇರಬೇಕೇ ಹೊರತು ಅಸಮಾನತೆ ವಿಷ ಬೀಜಗಳನ್ನ ಬಿತ್ತಬಾರ್ದು ಅಂತ ನಾನು ನಮ್ಮ ರಾಜಕಾರಣಿಗಳಿಗೆ ಕೇಳ್ಕೊಳ್ತೇನೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.